ಪ್ರೀತಿ ಮಾಯ ಕಣ್ರಿ. 17ರಿಂದ 26 ವರ್ಷದೊಳಗಿನ ಹುಡುಗ ಹುಡುಗಿರು ಲವ್ ಅಲ್ಲಿ ಬಿದ್ರು ಅಂದ್ರೆ ಮುಗೀತು. ಅವರು ಪಕ್ಕ ಸೆಟ್ಲ್ ಆಗೋದು ಪ್ರೇಮ ಲೋಕದಲ್ಲಿ. ಯಾಕೆಂದ್ರೆ ಆ ವಯಸ್ಸು ಹಾಗಾಡ್ಸುತ್ತೆ. ಒಳ್ಳೇದೋ ಕೆಟ್ಟದ್ದೋ ಎಲ್ಲರೂ ಲವ್ ಮಾಡ್ತಾರೆ, ನಾವು ಮಾಡೋಣ ಅಂತ ಹೊರಟವ್ರಿಗೆ ತನ್ನ ತಂದೆ ತಾಯಿ ಅಕ್ಕ ತಮ್ಮ ಕುಟುಂಬಸ್ಥರು ಯಾರು ಕಣ್ಣಿಗೆ ಕಾಣೋದಿಲ್ಲ. ಲವ್ ಕೊನೆ ಹಂತಕ್ಕೆ ಅಂದ್ರೆ ಮದುವೆ ಹಂತಕ್ಕೆ ಬಂದಾಗ್ಲೇ ಗೊತ್ತಾಗೋದು ಕಷ್ಟ ಏನು ಅಂತ. ಯಾಕಾದ್ರೂ ಲವ್ ಮಾಡೋದ್ವು ಅನ್ನಿಸ್ಬಿಡುತ್ತೆ. ಆ ಕಡೆ ಪ್ರೀತಿಸಿದವರನ್ನು ಬಿಡಕ್ಕಾಗದೆ ಇಟ್ಕೊಳ್ಳಕ್ಕೂ ಆಗದೆ ಒದ್ದಾಡಿ ಬಿಡ್ತಾನೆ ಮನುಷ್ಯ. ತುಮಕೂರಿನ ಶೆಟ್ಟಿಗೆರೆ ಹಳ್ಳಿಯ ಈ ಹುಡುಗನಿಗೆ ಆಗಿದ್ದು ಅದೇ. ಆಗ ಆತನಿಗೆ 18 ವರ್ಷ. ಮನೆ ಕಡೆ ಸ್ವಲ್ಪ ಜಮೀನಿತ್ತು, ಓದೋ ವಯಸ್ಸು, ಚೆನ್ನಾಗಿನೇ ಓದ್ತಾ ಇದ್ದ. ಅದ್ಯಾವಾಗ ಪ್ರೀತಿಗೆ ಬಿದ್ನೋ ಓದಿಗೆ ಇತಿಶ್ರೀ ಹಾಡ್ಬಿಟ್ಟ. ಓದು ಬಿಟ್ಟ ಶಿವಣ್ಣ ಫುಲ್ ಟೈಮ್ ಲವ್ ಅಲ್ಲಿ ಬಿದ್ದು ಅಮರ ಪ್ರೇಮಿಯಾಗ್ಬಿಟ್ಟ. ಆ ವಯಸ್ಸು ಕೂಡ ಹಾಗೆ ಹುಚ್ಚು ವಯಸ್ಸು. ಇದೆಲ್ಲ ಪೋಷಕರಿಗೆ ಗೊತ್ತಾಗಿ ಹೋಯಿತು. ಎಲ್ಲಿ ತಮ್ಮ ಮಗ ಕೈತಪ್ಪಿ ಹೋಗ್ತಾನೋ ಅನ್ನೋ ಭಯದಿಂದ ತಂದೆ ಈತನಿಗೆ ಮದುವೆ ಮಾಡಲು ನಿರ್ಧಾರ ಮಾಡಿದ್ರು. ಆದರೆ ಆ ಮದುವೆ ಶಿವಣ್ಣ ಪ್ರೀತಿಸುತ್ತಿದ್ದ ಹುಡುಗಿಯ ಜೊತೆ ಅಲ್ಲ, ಬೇರೆ ಹುಡುಗಿಯ ಜೊತೆ. ಅವಳ ಹೆಸರು ಶಾಂತ. ನಾನೊಂದು ಹುಡುಗಿನ ಲವ್ ಮಾಡಿದೆ. ಸೊ ನಮ್ಮ ಮನೆಯವ್ರಿಗೂ ಆ ಹುಡುಗಿಯವ್ರ ಮನೆಯವ್ರಿಗೂ ಸಂಬಂಧ ಸರಿ ಹೋಗೋದ ಕಾರಣ, ಒಂದಿಲ್ಲದ ಕಾರಣ ಬೇರೆ ಹುಡುಗಿಯನ್ನ ಮದುವೆ ಮಾಡೋ ಅಂಥ ಒಂದು ಪರಿಸ್ಥಿತಿ ಬಂದು, ಸರಿ ಆ ಪರಿಸ್ಥಿತಿಗೆ ಅನುಗುಣವಾಗಿ ನಾನು ಆ ಹುಡುಗಿನ ಮದುವೆ ಆಗಲೇಬೇಕಾಯ್ತು. ನಮ್ಮ ಮನೆಯವರು ತೋರಿಸಿದ ಹುಡುಗಿನ ನಾನು ಮದುವೆ ಆಗಲೇಬೇಕಾದಂಥ ಪರಿಸ್ಥಿತಿ ಬಂದು ಅನಿವಾರ್ಯತೆಯಿಂದ ಆದೆ. ಶಿವಣ್ಣ ತಂದೆ ತಾಯಿಯ ಮಾತಿಗೆ ಕಟು ಬಿದ್ದು ಬೇರೆ ಹುಡುಗಿಯನ್ನು ಮದುವೆ ಆಗ್ಬಿಟ್ಟ. ಅದು ಒಲ್ಲದ ಮನಸ್ಸಿನಲ್ಲಿ. ಆಗ ಆತನಿಗೆ ಕೇವಲ 21 ವರ್ಷ. ಆವತ್ತಿನ ನನ್ನ ವಯಸ್ಸು ಬಾಲ್ಯ ವಯಸ್ಸು ಅಂತಲೇ ಹೇಳ್ಬೋದು. 20-21ನೇ ವಯಸ್ಸಿಗೆ ನಮ್ಮ ತಂದೆ ತಾಯಿ ನನಗೆ ಮದುವೆ ಮಾಡಿದ್ರು. ನನಗೆ ಇನ್ನೂ ಸಾಂಸಾರಿಕ ಜವಾಬ್ದಾರಿ ಕಡಿಮೆ ಇತ್ತು ಅವಾಗ. ಅವ್ರು ಕೇಳಿದ್ರೆ ಏನು ಇವಾಗ ಅನ್ನೋ ಒಂದು ಮುಂಗೋಪ ಇತ್ತು, ಖಂಡಿತ ಇತ್ತು. ಮೊದಲ ಹುಡುಗಿ, ಮೊದಲ ಪ್ರೀತಿ ಮರೆಯೋಕ್ಕಾಗದೆ ಒದ್ದಾಡಿ ಬಿಟ್ಟ. ಹಳೆ ಹುಡುಗಿಯ ನೆನಪಲ್ಲಿ ಅನೇಕ ದಿನ ಕಾಲ ಕಳೆದ. ಮನಸಾರೆ ಪ್ರೀತಿಸಿದ ಹುಡುಗಿ ಶಿವಣ್ಣನ ಮನಸ್ಸಿನಲ್ಲಿ ದಿನದಿನವೂ ಕಾಡಿಬಿಟ್ಲು. ಇದೆಲ್ಲ ಏನೂ ಗೊತ್ತಿರದ ಹೆಂಡತಿ ಶಾಂತಾಳಿಗೆ ತನ್ನ ಗಂಡನ ಜಮೀನಿನಲ್ಲಿ ಕೆಲಸಕ್ಕೆ ಬರುವ ಕೂಲಿಗಳು ತನ್ನ ಗಂಡನ ಮೊದಲ ಪ್ರೇಯಸಿಯ ವಿಷಯದ ಬಗ್ಗೆ ಚಾಡಿ ಚುಚ್ಚಿಬಿಟ್ರು. ಸರಿ, 1 ವರ್ಷ 8 ತಿಂಗಳು 9 ತಿಂಗಳು ನಮ್ಮ ದಾಂಪತ್ಯ ಜೀವನದಲ್ಲಿ ಒಂದು ಮಗು ಕೂಡ ಆಯಿತು, ಗಂಡು ಮಗು. ಸೊ ನಮ್ಮ ನಾವು ಜಮೀನು ಕೆಲಸ ಮಾಡ್ಕೊಂಡಿದ್ದು, ತೋಟ, ತುಂಬಾ ತೋಟ ಎಲ್ಲ ಇತ್ತು. ಕೆಲಸ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಸುಖವಾಗೇ ಇದ್ವಿ. ಇಂಥ ಸಂದರ್ಭದಲ್ಲಿ ನಮ್ಮ ತೋಟಕ್ಕೆ ಕೆಲಸಕ್ಕೆ ಬರ್ತಿದ್ದರು ನಾನು ಮದುವೆ ಆದಂಥ ಹುಡುಗಿಗೆ, ನಿಮ್ಮ ಯಜಮಾನರು ಇಂದಿನ ಜೀವನ ಈ ಥರ ಇತ್ತು, ಅವ್ರು ಬೇರೆ ಹುಡುಗಿ ಜೊತೆ ಸಂಪರ್ಕ ಇಟ್ಕೊಂಡಿದ್ರು, ಹಾಗೆ ಹೀಗೆ ಅಂತ ಅವ್ರಿಗೆ ಹೇಳಿದಾಗ ಅವ್ರ ಮನಸ್ಥಿತಿನಲ್ಲಿ ಅದೇ ಒಂದು ಕುಂತ್ಕೊಂಡು ಸಂಸಾರದ ಮಧ್ಯೆ ಭಿನ್ನಾಭಿಪ್ರಾಯಗಳು ಬಂದು, ಹೀಗೆ ಚಾಡಿ ಮಾತನ್ನು ಕೇಳಿದ ಶಾಂತ ಅದನ್ನು ಮನಸ್ಸಿನಲ್ಲಿ ಹಾಕಿ ಕೊರಗುತ್ತಾ ಕುಳಿತ್ಲು. ದಿನೇ ದಿನೇ ಗಂಡ ಹೆಂಡತಿಯ ನಡುವೆ ಅಂತರ ಹೆಚ್ಚಾಗುತ್ತಾ ಹೋಯಿತು. ಆದರೆ ಶಿವಣ್ಣ 1-2 ಸಲ ಸಣ್ಣ ಪುಟ್ಟ ಜಗಳ ಮಾಡಿದ್ದು ಬಿಟ್ರೆ ತನ್ನ ಹೆಂಡತಿಯನ್ನು ಚೆನ್ನಾಗಿಯೇ ನೋಡ್ಕೊಳ್ತಿದ್ದ. ಇದಕ್ಕೆ ಆಕೆಯ ಬಗ್ಗೆ ಶಿವಣ್ಣ ಆಡಿದ ಮಾತುಗಳೇ ಸಾಕ್ಷಿ. ತುಂಬಾನೇ ಒಳ್ಳೆ ಹುಡುಗಿ ಅವಳು. ದುಡುಕು ಸ್ವಭಾವ ಮಾಡ್ಕೊಂಡ್ಬಿಟ್ಟು ಅಂಥ ಒಂದು ತೀರ್ಮಾನಕ್ಕೆ ಹೋಗಿತ್ತು ತಪ್ಪು ಅಂತ ನನಗನ್ನಿಸ್ತದೆ. ಅಂದು ಕೂಡ ಗಂಡ ಹೆಂಡತಿಯ ನಡುವೆ ಸಣ್ಣ ಜಗಳ ನಡೆದಿದೆ. ಶಿವಣ್ಣ ತಕ್ಕ ಮಟ್ಟಿಗೆ ರೇಗಾಡಿ ಆಚೆ ಗದ್ದೆ ಕೆಲಸಕ್ಕೆ ಹೋಗಿದ್ದಾನೆ. ಮರಳಿ ಬಂದು ನೋಡಿದಾಗ ಮನೆಯಲ್ಲಿ ಅನಾಹುತವೊಂದು ನಡೆದು ಹೋಗಿತ್ತು. ಅದು ತನ್ನ ಹೆಂಡತಿಯ ಸಾವು. ಗಂಡ ಆಡಿದ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಆಕೆ ತನ್ನ ಮನೆಯಲ್ಲಿ ನೇಣಿಗೆ ಕುತ್ತಿಗೆ ಕೊಟ್ಟಿದ್ಲು. ಈ ಸಾವಿನಿಂದಾಗಿ ಶಾಂತಾಳ ಪೋಷಕರು ಶಿವಣ್ಣನನ್ನು ಅನುಮಾನಾಸ್ಪದವಾಗಿ ನೋಡಲು ಕಾರಣವಾಯಿತು. ತಕ್ಕ ಮಟ್ಟಿಗೆ ಅವರು ಕೂಡ ಸತ್ಯ ತಿಳಿಯುವುದರಲ್ಲಿ ಎಡವಿದ್ರು. ಕೂಡಲೇ ಶಿವಣ್ಣನ ಕುಟುಂಬದ ವಿರುದ್ಧ ದೂರು ಕೊಟ್ರು. ಇದರ ಪರಿಣಾಮವಾಗಿ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿಬಿಟ್ಟಿತು. ಅದು ಇಬ್ಬರಿಗೆ, ಒಬ್ಬ ಶಿವಣ್ಣ, ಇನ್ನೊಬ್ಬ ರಾಮಚಂದ್ರಪ್ಪ. ಹೌದು, ಶಿವಣ್ಣ ತನ್ನ ಅಣ್ಣ ರಾಮಚಂದ್ರಪ್ಪನನ್ನು ತನ್ನೊಂದಿಗೆ ಕರೆದೊಯ್ದಿದ್ದ.
ಆವತ್ತಿನ ಆ ಪರಿಸ್ಥಿತಿನಲ್ಲಿ ಬಿಡು ಕೇಸ್ ಹೋಗುತ್ತೆ, ನಾವು ಮಾಡಿದ್ರಲ್ವಾ ಆಗೋದು ಅಂದ್ಕೊಂಡು ನಾವು ನ್ಯಾಯಾಲಯಕ್ಕೆ ಅವ್ರು ಕೊಟ್ಟಂಥ ಡೇಟ್ಗಳಿಗೆ ಹೋಗ್ತಾ ಬರ್ತಾ ಇದ್ವಿ. ಒಂದಿನ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದೀನಿ ಅಂತ ದಿನಾಂಕ 12/2/2002 ಇಸ್ವಿನಲ್ಲಿ ಶಿಕ್ಷೆನ ಕೊಟ್ಟರು, ಜೀವಾವಧಿ ಶಿಕ್ಷೆನ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆಲಿ ನಮ್ಮಣ್ಣನಿಗೂ ಸಹ ಅವನಿಗೂ ಜೀವಾವಧಿ ಶಿಕ್ಷೆನೇ ಕೊಟ್ಬಿಟ್ಟು ಅವನು ಇಲ್ಲೇ ಇದ್ದಾನೆ. ಅವನು ನನ್ನಷ್ಟೇ ಶಿಕ್ಷೆನೇ ಅನುಭವಿಸ್ತಾ ಇದ್ದಾನೆ. ಈ ರೀತಿಯಾಗಿ ನಮ್ಮ ಜೀವನ ನಶಿಸಿ ಹೋಯ್ತು. ಕಳೆದ 11 ವರ್ಷದಿಂದ ಶಿಕ್ಷೆನ ಅನುಭವಿಸ್ತಾ ಇದ್ದೀವಿ. ಸರಿ, ನಮಗೆ ಇಲ್ಲಿ ಸಿಗೋಂಥ ಸವಲತ್ತನ್ನ ಉಪಯೋಗಿಸ್ಕೊಂಡು ಪೆರೋಲ್ ಮೇಲೆ ನಾವು ಈಗ ಬಂದಿದ್ದೀನಲ್ಲ, ಅದೇ ರೀತಿ ಪೆರೋಲ್ ಮೇಲೆ ಕಳೆದ 10-11 ವರ್ಷದಿಂದಲೂ ಸುಮಾರು 8-10 ಬಾರಿ ಪೆರೋಲ್ಗಳ್ನು ಬಂದು ನಮ್ಮ ಮನೆಯಲ್ಲಿರತ್ತಂಥ ಕಷ್ಟ ಸುಖಗಳ್ನಲ್ಲಿ ನಾವು ಆವತ್ತಿನ ದಿನದಲ್ಲಿ ಭಾಗಿಯಾಗಿ ನಾವು ಅಧಿಕಾರಿಗಳು ನಮಗೆ ಕೊಟ್ಟಿರ್ತಕ್ಕಂಥ ಅವಧಿಗೆ ಮುಂಜಾಗೃತವಾಗಿ ನಾವು ಕಾರಾಗೃಹಕ್ಕೆ ಶರಣರಾಗ್ತಾ ಇದ್ದೀವಿ. ದುರಾದೃಷ್ಟ ಅನ್ನೋದು ಈ ಕುಟುಂಬಕ್ಕೆ ಯಾವ ಮಟ್ಟಕ್ಕೆ ಅಟ್ಕಾಯಿಸಿಕೊಂಡಿದೆ ಅಂದ್ರೆ, ಜೈಲಿನಲ್ಲಿರುವ ರಾಮಚಂದ್ರಪ್ಪನಿಗೆ ಇದ್ದಕ್ಕಿದ್ದಂತೆ ಆ ಭಯಂಕರ ಕಾಯಿಲೆ ಬಂದು ಆವರಿಸಿಕೊಂಡು ಬಿಟ್ಟಿದೆ. ಅದು ಬ್ರೈನ್ ಟ್ಯೂಮರ್.